ಇನ್ನು ಕೊಪ್ಪಳದಲ್ಲಿ ಭೀಕರವಾಗಿ ಕೊಲೆಯಾದ ಗವಿಸಿದ್ದಪ್ಪ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾತನ್ನೇ ನಂಬದ ಮೃತನ ತಂದೆ ಹೊಸ ಎಳೆಯೊಂದನ್ನು ಹೊತ್ತು ತಂದಿದ್ದಾರೆ. ಗವಿಸಿದ್ದಪ್ಪ ನಾಯ್ಕ ಕೊಲೆ ಹಿಂದೆ ಅವಳ ಹೆಜ್ಜೆ. ಪೊಲೀಸ್ ಅಧಿಕಾರಿ ವಿರುದ್ಧ ಸಿಡಿದ ಮೃತನ ತಂದೆ. ಭಾನುವಾರ ಕೊಪ್ಪಳದ ಮಸೀದಿಯ ಮುಂದೆ ಭೀಕರವಾಗಿ ಕೊಲೆಯಾದ ಗುರುಸಿದ್ದಪ್ಪ ನಾಯ್ಕ ಮರ್ಡರ್ ಕೇಸ್ ಇದೀಗ ರಾಜಕೀಯ ಅಸ್ತ್ರವಾಗಿ ಬದಲಾಗಿದೆ. ಗುರುಸಿದ್ದಪ್ಪನನ್ನ ಕೊಂದ 4 ಮುಸ್ಲಿಂ ಸಮುದಾಯದವರಾಗಿದ್ದು ವಾಲ್ಮೀಕಿ ಸಮುದಾಯದ ಬೃಹತ್ ಹೋರಾಟಕ್ಕೆ ಸಜ್ಜಾಗಿದೆ. ಇಂದು ಮೃತನ ಮನೆಗೆ ಭೇಟಿ ನೀಡಿದ್ದ ಮಾಜಿ ಸಚಿವ ಶ್ರೀರಾಮುಲು ಮುಂದೆ ಕಣ್ಣೀರ ಕೋಡಿಯೇ ಹರಿದಿತ್ತು. ಮೃತ ಗವಿಸಿದ್ದಪ್ಪ ಕಣ್ಣು ಹಾಕಿದ್ದ. ಈ ಕಾರಣದಿಂದಲೇ ಕೊಲೆ ಮಾಡಲಾಗಿದೆ ಅಂತ ಕೊಪ್ಪಳ ಪೊಲೀಸ್ ವರಿಷ್ಠಾಧಿಕಾರಿ ಹೇಳ್ತಿದ್ದಾರೆ. ಲಾಸ್ಟ್ ಟೈಮ್ ಹೇಳ್ದಂಗೆ ಕೂಡ ಇದು ಒಂದು ಪ್ರೀತಿಯ ವಿಷಯ ಆಗಿ ಕೊಲೆ ಆಗಿದ್ದು, ಅದು ಬಿಟ್ಟು ಬೇರೆ ಯಾವುದೂ ಇದರಲ್ಲಿ ಇರುವುದಿಲ್ಲ ವಿಷಯಗಳು. ಸೊ ಜನರು ಕೂಡ ಈ ವಿಷಯ ಬಿಟ್ಟು ಬೇರೆ ಯಾವುದು ಹಿಯರ್ಸೆ ಅಥವಾ ರೂಮರ್ಸ್ಗೆ ಕಿವಿ ಕೊಡಬಾರ್ದು ಅಂತ ನಾನು ನಿನ್ನೆನೇ ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಜನರಲ್ಲಿ ಇದೇ ಹೇಳ್ತಾ ಇದ್ದೀನಿ. ಪೊಲೀಸರ ಮಾತನ್ನ ಒಪ್ಪದ ಮೃತನ ತಂದೆ, ಆ ಯುವತಿಯ ನನ್ನ ಮಗನಿಗೆ ಕಿರುಕುಳ ಕೊಡ್ತಾ ಇದ್ಲು, ನನ್ನ ಮಗನ ಸಾವಿಗೆ ಆ ಯುವತಿಯು ಕಾರಣ ಅಂತಿದ್ದಾರೆ. ಕಿರುಕುಳ ಕೊಟ್ಟ ಕಂಪ್ಲೇಂಟ್ ಮಾಡ್ಬೋದಲ್ಲ ಸರ್ ಅವರು? ಯಾರು ಕಿರುಕುಳ ಕೊಟ್ಟವರು? ಕೊಡ್ಸಂದವರು. ಈಗ ಕಿರುಕುಳ ಕೊಟ್ಟಾನ ಹೇಳ್ತಾರೆ ಎಸ್ ಬಿ ಅವರು. ಅದನ್ನ ಹುಡುಗ ಬಂದು ಕಂಪ್ಲೇಂಟ್ ಕೊಡ್ಬೇಕಲ್ಲ ಅವರು. ಅವಾಗ ಹುಡುಗಿ ಕೊಡ್ಬೇಕಿತ್ತು. ಈಗ ಯಾಕೆ ಹೇಳ್ತಾರೆ ಇವರು? ನನ್ನ ಮಗ ಕಿರಿಕಿರಿ ಕೊಡ್ತಿಲ್ಲ ಸರ್, ಆ ಹುಡುಗಿಯಿಂದ ಟಾರ್ಚರ್ ಕೊಟ್ಟು ಈ ಟೈಪ್ ಆಗಿದ್ದು. ಏನೋ ಗವಿಸಿದ್ದಪ್ಪ ಕೊಲೆಯ ಹಿಂದೆ ನಿಷೇಧಿತ PFI ಸಂಘಟನೆಯ ನಂಟಿದೆ ಅಂತ ಮಾಜಿ ಸಚಿವ ಶ್ರೀರಾಮುಲು ಮತ್ತೊಂದು ಟ್ವಿಸ್ಟ್ ನೀಡಿದ್ದಾರೆ. ಸಾದಿಕ್ ಒಬ್ಬನೇ ಕೊಲೆಗಾರ ಅಲ್ಲ, ಕಾರಣದ ಕೈಗಳ ಕೈವಾಡ ಇದೆ ಅಂತ ಹೇಳಿದ್ದಾರೆ. ಈ ಸರ್ಕಾರ ಅನ್ನಂಥದ್ದು PFIನ ಸಂಘಟನೆಗಳಾಗಿರ್ಬೋದು, ಈ ಸಾದಿಕ್ ಅನ್ನಂಥವ್ರು PFI ಸಂಘಟನೆಗಳಲ್ಲಿ ಭಾಳ ಸಕ್ರಿಯವಾಗಿ ಅವ್ರದಲ್ಲಿ ಜೋಡಿಸ್ಕೊಂಡಿದ್ದಾನ. ಅವನು ರೀಲ್ಸ್ ಮಾಡೋಂಥ ಟೈಮಲ್ಲಿ ನನಗೆ ಯಾರೋ ಒಬ್ಬರು ಏನೋ ಮಾಡ್ತಾ ಇದ್ದಂದ್ರೆ ನಾವು ಯಾವುದನ್ನ ಪಾರ್ಟಿಯವರು ಧರಣಿ ಮಾಡ್ತೀವಿ ಅಂದ್ರಿಗ ಅವರು ಪ್ರಿಕಾಷನರಿ ಮೇಜರ್ಸಲ್ಲಿ ಅವನ್ನ ಅರೆಸ್ಟ್ ಮಾಡ್ತಾರ. ಗವಿಸಿದ್ದಪ್ಪ ಕೊಲೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ. ಪೊಲೀಸ್ ತನಿಖೆ ವಿರುದ್ಧವೇ ಮೃತನ ಪೋಷಕರು ಶಂಕೆ ವ್ಯಕ್ತಪಡಿಸ್ತಾ ಇದ್ದು, ಬಿಜೆಪಿಯು ರಾಜಕೀಯ ಅಸ್ತ್ರ ಮಾಡಿಕೊಳ್ಳಲು ರಂಗ ಸಜ್ಜಿಕೆ ಮಾಡ್ತಾ ಇದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಇನ್ನು ಕೊಪ್ಪಳದಲ್ಲಿ ಭೀಕರವಾಗಿ ಕೊಲೆಯಾದ ಗವಿಸಿದ್ದಪ್ಪ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾತನ್ನೇ ನಂಬದ ಮೃತನ ತಂದೆ ಹೊಸ ಎಳೆಯೊಂದನ್ನು ಹೊತ್ತು ತಂದಿದ್ದಾರೆ. ಗವಿಸಿದ್ದಪ್ಪ ನಾಯ್ಕ ಕೊಲೆ ಹಿಂದೆ ಅವಳ ಹೆಜ್ಜೆ. ಪೊಲೀಸ್ ಅಧಿಕಾರಿ ವಿರುದ್ಧ ಸಿಡಿದ ಮೃತನ ತಂದೆ. ಭಾನುವಾರ ಕೊಪ್ಪಳದ ಮಸೀದಿಯ ಮುಂದೆ ಭೀಕರವಾಗಿ ಕೊಲೆಯಾದ ಗುರುಸಿದ್ದಪ್ಪ ನಾಯ್ಕ ಮರ್ಡರ್ ಕೇಸ್ ಇದೀಗ ರಾಜಕೀಯ ಅಸ್ತ್ರವಾಗಿ ಬದಲಾಗಿದೆ. ಗುರುಸಿದ್ದಪ್ಪನನ್ನ ಕೊಂದ 4 ಮುಸ್ಲಿಂ ಸಮುದಾಯದವರಾಗಿದ್ದು ವಾಲ್ಮೀಕಿ ಸಮುದಾಯದ ಬೃಹತ್ ಹೋರಾಟಕ್ಕೆ ಸಜ್ಜಾಗಿದೆ. ಇಂದು ಮೃತನ ಮನೆಗೆ ಭೇಟಿ ನೀಡಿದ್ದ ಮಾಜಿ ಸಚಿವ ಶ್ರೀರಾಮುಲು ಮುಂದೆ ಕಣ್ಣೀರ ಕೋಡಿಯೇ ಹರಿದಿತ್ತು. ಮೃತ ಗವಿಸಿದ್ದಪ್ಪ ಕಣ್ಣು ಹಾಕಿದ್ದ. ಈ ಕಾರಣದಿಂದಲೇ ಕೊಲೆ ಮಾಡಲಾಗಿದೆ ಅಂತ ಕೊಪ್ಪಳ ಪೊಲೀಸ್ ವರಿಷ್ಠಾಧಿಕಾರಿ ಹೇಳ್ತಿದ್ದಾರೆ. ಲಾಸ್ಟ್ ಟೈಮ್ ಹೇಳ್ದಂಗೆ ಕೂಡ ಇದು ಒಂದು ಪ್ರೀತಿಯ ವಿಷಯ ಆಗಿ ಕೊಲೆ ಆಗಿದ್ದು, ಅದು ಬಿಟ್ಟು ಬೇರೆ ಯಾವುದೂ ಇದರಲ್ಲಿ ಇರುವುದಿಲ್ಲ ವಿಷಯಗಳು. ಸೊ ಜನರು ಕೂಡ ಈ ವಿಷಯ ಬಿಟ್ಟು ಬೇರೆ ಯಾವುದು ಹಿಯರ್ಸೆ ಅಥವಾ ರೂಮರ್ಸ್ಗೆ ಕಿವಿ ಕೊಡಬಾರ್ದು ಅಂತ ನಾನು ನಿನ್ನೆನೇ ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಜನರಲ್ಲಿ ಇದೇ ಹೇಳ್ತಾ ಇದ್ದೀನಿ. ಪೊಲೀಸರ ಮಾತನ್ನ ಒಪ್ಪದ ಮೃತನ ತಂದೆ, ಆ ಯುವತಿಯ ನನ್ನ ಮಗನಿಗೆ ಕಿರುಕುಳ ಕೊಡ್ತಾ ಇದ್ಲು, ನನ್ನ ಮಗನ ಸಾವಿಗೆ ಆ ಯುವತಿಯು ಕಾರಣ ಅಂತಿದ್ದಾರೆ. ಕಿರುಕುಳ ಕೊಟ್ಟ ಕಂಪ್ಲೇಂಟ್ ಮಾಡ್ಬೋದಲ್ಲ ಸರ್ ಅವರು? ಯಾರು ಕಿರುಕುಳ ಕೊಟ್ಟವರು? ಕೊಡ್ಸಂದವರು. ಈಗ ಕಿರುಕುಳ ಕೊಟ್ಟಾನ ಹೇಳ್ತಾರೆ ಎಸ್ ಬಿ ಅವರು. ಅದನ್ನ ಹುಡುಗ ಬಂದು ಕಂಪ್ಲೇಂಟ್ ಕೊಡ್ಬೇಕಲ್ಲ ಅವರು. ಅವಾಗ ಹುಡುಗಿ ಕೊಡ್ಬೇಕಿತ್ತು. ಈಗ ಯಾಕೆ ಹೇಳ್ತಾರೆ ಇವರು? ನನ್ನ ಮಗ ಕಿರಿಕಿರಿ ಕೊಡ್ತಿಲ್ಲ ಸರ್, ಆ ಹುಡುಗಿಯಿಂದ ಟಾರ್ಚರ್ ಕೊಟ್ಟು ಈ ಟೈಪ್ ಆಗಿದ್ದು. ಏನೋ ಗವಿಸಿದ್ದಪ್ಪ ಕೊಲೆಯ ಹಿಂದೆ ನಿಷೇಧಿತ PFI ಸಂಘಟನೆಯ ನಂಟಿದೆ ಅಂತ ಮಾಜಿ ಸಚಿವ ಶ್ರೀರಾಮುಲು ಮತ್ತೊಂದು ಟ್ವಿಸ್ಟ್ ನೀಡಿದ್ದಾರೆ. ಸಾದಿಕ್ ಒಬ್ಬನೇ ಕೊಲೆಗಾರ ಅಲ್ಲ, ಕಾರಣದ ಕೈಗಳ ಕೈವಾಡ ಇದೆ ಅಂತ ಹೇಳಿದ್ದಾರೆ. ಈ ಸರ್ಕಾರ ಅನ್ನಂಥದ್ದು PFIನ ಸಂಘಟನೆಗಳಾಗಿರ್ಬೋದು, ಈ ಸಾದಿಕ್ ಅನ್ನಂಥವ್ರು PFI ಸಂಘಟನೆಗಳಲ್ಲಿ ಭಾಳ ಸಕ್ರಿಯವಾಗಿ ಅವ್ರದಲ್ಲಿ ಜೋಡಿಸ್ಕೊಂಡಿದ್ದಾನ.
ಅವನು ರೀಲ್ಸ್ ಮಾಡೋಂಥ ಟೈಮಲ್ಲಿ ನನಗೆ ಯಾರೋ ಒಬ್ಬರು ಏನೋ ಮಾಡ್ತಾ ಇದ್ದಂದ್ರೆ ನಾವು ಯಾವುದನ್ನ ಪಾರ್ಟಿಯವರು ಧರಣಿ ಮಾಡ್ತೀವಿ ಅಂದ್ರೆ ಅವರು ಪ್ರಿಕಾಷನರಿ ಮೇಜರ್ಸಲ್ಲಿ ಅವನ್ನ ಅರೆಸ್ಟ್ ಮಾಡ್ತಾರೆ. ಗವಿಸಿದ್ದಪ್ಪ ಕೊಲೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ. ಪೊಲೀಸ್ ತನಿಖೆ ವಿರುದ್ಧವೇ ಮೃತನ ಪೋಷಕರು ಶಂಕೆ ವ್ಯಕ್ತಪಡಿಸ್ತಾ ಇದ್ದು, ಬಿಜೆಪಿಯು ರಾಜಕೀಯ ಅಸ್ತ್ರ ಮಾಡಿಕೊಳ್ಳಲು ರಂಗ ಸಜ್ಜಿಕೆ ಮಾಡ್ತಾ ಇದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಇನ್ನು ಕೊಪ್ಪಳದಲ್ಲಿ ಭೀಕರವಾಗಿ ಕೊಲೆಯಾದ ಗವಿಸಿದ್ದಪ್ಪ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾತನ್ನೇ ನಂಬದ ಮೃತನ ತಂದೆ ಹೊಸ ಎಳೆಯೊಂದನ್ನು ಹೊತ್ತು ತಂದಿದ್ದಾರೆ. ಗವಿಸಿದ್ದಪ್ಪ ನಾಯ್ಕ್ ಕೊಲೆ ಹಿಂದೆ ಅವಳ ಹೆಜ್ಜೆ. ಪೊಲೀಸ್ ಅಧಿಕಾರಿ ವಿರುದ್ಧ ಸಿಡಿದ ಮೃತನ ತಂದೆ. ಭಾನುವಾರ ಕೊಪ್ಪಳದ ಮಸೀದಿಯ ಮುಂದೆ ಭೀಕರವಾಗಿ ಕೊಲೆಯಾದ ಗುರುಸಿದ್ದಪ್ಪ ನಾಯ್ಕ್ ಮರ್ಡರ್ ಕೇಸ್ ಇದೀಗ ರಾಜಕೀಯ ಅಸ್ತ್ರವಾಗಿ ಬದಲಾಗಿದೆ. ಗುರುಸಿದ್ದಪ್ಪನನ್ನ ಕೊಂದ 4 ಮುಸ್ಲಿಂ ಸಮುದಾಯದವರಾಗಿದ್ದು, ವಾಲ್ಮೀಕಿ ಸಮುದಾಯದ ಬೃಹತ್ ಹೋರಾಟಕ್ಕೆ ಸಜ್ಜಾಗಿದೆ. ಇಂದು ಮೃತನ ಮನೆಗೆ ಭೇಟಿ ನೀಡಿದ್ದ ಮಾಜಿ ಸಚಿವ ಶ್ರೀರಾಮುಲು ಮುಂದೆ ಕಣ್ಣೀರ ಕೋಡಿಯೇ ಹರಿದಿತ್ತು. ಮೃತ ಗವಿಸಿದ್ದಪ್ಪ ಕಣ್ಣು ಹಾಕಿದ್ದ, ಈ ಕಾರಣದಿಂದಲೇ ಕೊಲೆ ಮಾಡಲಾಗಿದೆ ಅಂತ ಕೊಪ್ಪಳ ಪೊಲೀಸ್ ವರಿಷ್ಠಾಧಿಕಾರಿ ಹೇಳ್ತಿದ್ದಾರೆ. ಲಾಸ್ಟ್ ಟೈಮ್ ಹೇಳ್ದಂಗೆ ಕೂಡ ಇದು ಒಂದು ಪ್ರೀತಿಯ ವಿಷಯ ಆಗಿ ಕೊಲೆ ಆಗಿದ್ದು, ಅದು ಬಿಟ್ಟು ಬೇರೆ ಯಾವುದೂ ಇದರಲ್ಲಿ ಇರುವುದಿಲ್ಲ ವಿಷಯಗಳು. ಸೊ ಜನರು ಕೂಡ ಈ ವಿಷಯ ಬಿಟ್ಟು ಬೇರೆ ಯಾವುದು ಹಿಯರ್ಸೆ ಅಥವಾ ರೂಮರ್ಸ್ಗೆ ಕಿವಿ ಕೊಡಬಾರ್ದು ಅಂತ ನಾನು ನಿನ್ನೆನೇ ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಜನರಲ್ಲಿ ಇದೇ ಹೇಳ್ತಾ ಇದ್ದೀನಿ. ಪೊಲೀಸರ ಮಾತನ್ನ ಒಪ್ಪದ ಮೃತನ ತಂದೆ, ಆ ಯುವತಿಯ ನನ್ನ ಮಗನಿಗೆ ಕಿರುಕುಳ ಕೊಡ್ತಾ ಇದ್ಲು, ನನ್ನ ಮಗನ ಸಾವಿಗೆ ಆ ಯುವತಿಯು ಕಾರಣ ಅಂತಿದ್ದಾರೆ. ಕಿರುಕುಳ ಕೊಟ್ಟ ಕಂಪ್ಲೇಂಟ್ ಮಾಡ್ಬೋದಲ್ಲ ಸರ್ ಅವರು? ಯಾರು ಕಿರುಕುಳ ಕೊಟ್ಟವರು? ಕೊಡ್ಸ್ಕೊಂಡವ್ರು. ಈಗ ಕಿರುಕುಳ ಕೊಟ್ಟಾನ ಹೇಳ್ತಾರೆ ಎಸ್ ಬಿ ಅವರು. ಅದನ್ನ ಹುಡುಗ ಬಂದು ಕಂಪ್ಲೇಂಟ್ ಕೊಡ್ಬೇಕಲ್ಲ ಅವರು. ಅವಾಗ ಹುಡುಗಿ ಕೊಡ್ಬೇಕಿತ್ತು. ಈಗ ಯಾಕೆ ಹೇಳ್ತಾರೆ ಇವರು? ನನ್ನ ಮಗ ಕಿರಿಕಿರಿ ಕೊಡ್ತಿಲ್ಲ ಸರ್, ಆ ಹುಡುಗಿಯಿಂದ ಟಾರ್ಚರ್ ಕೊಟ್ಟು ಈ ಟೈಪ್ ಆಗಿದ್ದು. ಏನೋ ಗವಿಸಿದ್ದಪ್ಪ ಕೊಲೆಯ ಹಿಂದೆ ನಿಷೇಧಿತ PFI ಸಂಘಟನೆಯ ನಂಟಿದೆ ಅಂತ ಮಾಜಿ ಸಚಿವ ಶ್ರೀರಾಮುಲು ಮತ್ತೊಂದು ಟ್ವಿಸ್ಟ್ ನೀಡಿದ್ದಾರೆ. ಸಾದಿಕ್ ಒಬ್ಬನೇ ಕೊಲೆಗಾರ ಅಲ್ಲ, ಕಾರಣದ ಕೈಗಳ ಕೈವಾಡ ಇದೆ ಅಂತ ಹೇಳಿದ್ದಾರೆ. ಈ ಸರ್ಕಾರ ಅನ್ನಂಥದ್ದು PFIನ ಸಂಘಟನೆಗಳಾಗಿರ್ಬೋದು, ಈ ಸಾದಿಕ್ ಅನ್ನಂಥವ್ರು PFI ಸಂಘಟನೆಗಳಲ್ಲಿ ಭಾಳ ಸಕ್ರಿಯವಾಗಿ ಅವ್ರದಲ್ಲಿ ಜೋಡಿಸ್ಕೊಂಡಿದ್ದಾನ. ಅವನು ರೀಲ್ಸ್ ಮಾಡೋಂಥ ಟೈಮಲ್ಲಿ ನನಗೆ ಯಾರೋ ಒಬ್ಬರು ಏನೋ ಮಾಡ್ತಾ ಇದ್ದಂದ್ರೆ ನಾವು ಯಾವುದನ್ನ ಪಾರ್ಟಿಯವರು ಧರಣಿ ಮಾಡ್ತೀವಿ ಅಂದ್ರೆ ಅವರು ಪ್ರಿಕಾಷನರಿ ಮೇಜರ್ಸಲ್ಲಿ ಅವನ್ನ ಅರೆಸ್ಟ್ ಮಾಡ್ತಾರೆ. ಗವಿಸಿದ್ದಪ್ಪ ಕೊಲೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ. ಪೊಲೀಸ್ ತನಿಖೆ ವಿರುದ್ಧವೇ ಮೃತನ ಪೋಷಕರು ಶಂಕೆ ವ್ಯಕ್ತಪಡಿಸ್ತಾ ಇದ್ದು, ಬಿಜೆಪಿಯು ರಾಜಕೀಯ ಅಸ್ತ್ರ ಮಾಡಿಕೊಳ್ಳಲು ರಂಗ ಸಜ್ಜಿಕೆ ಮಾಡ್ತಾ ಇದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.